Memories, Arpita. ಏನ್ ಮಾಡ್ತಿದ್ದಾರೆ? Guys, you missed it. Yes, you definitely missed it. Hello. ನಾವೆಲ್ಲ ನಾಟಕ ಮಾಡ್ತಾ ಇದ್ರು ಎಕ್ಸ್ಪ್ರೆಷನ್ಸ್ ಚೇಂಜ್ ಮಾಡ್ಕೊಳ್ಳೋದು ಬರೋದು. Hi, hello, welcome back to my YouTube channel. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ನಾನು ನನ್ನ ಫ್ರೆಂಡ್ಸು ಮರಳ್ವಾಡಿಗೆ ಹೋಗ್ತಾ ಇದ್ದೀವಿ. ಯಾಕಪ್ಪ ಅಂದರೆ ಒಂದು ಸ್ಟ್ರೀಟ್ ಪ್ಲೇ ಪರ್ಫಾರ್ಮ್ ಮಾಡೋಕ್ಕೆ ಅಲ್ಲಿನ ಹೆಣ್ಮಕ್ಳೆಲ್ಲ ಸೇರಿಕೊಂಡು ವಿಮೆನ್ಸ್ ಡೇ ಸೆಲೆಬ್ರೇಟ್ ಮಾಡ್ತಿದ್ದಾರೆ. ಸೊ ಅವರು ನಮ್ಮನ್ನು ಇನ್ವೈಟ್ ಮಾಡಿದ್ರು. ಅದಕ್ಕೆ ನಮ್ಮ ಸ್ಪಷ್ಟ ಕಡೆಯಿಂದ ನಾವು ಅಂದರೆ ಸ್ಪಷ್ಟ ಹುಡುಗಿರು ಚಿಂದಿ ಉಡಾಯಿಸೋಣ ಅಂತ ಹೋಗ್ತಾ ಇದ್ದೀವಿ. ಬನಶಂಕರಿ ಟು ಮರಳ್ವಾಡಿ ನಮಗೆ ಡೈರೆಕ್ಟ್ ಬಸ್ ಸಿಗಲಿಲ್ಲ. ಬಸ್ಸಂತೂ ಸಿಕ್ಕಾಪಟ್ಟೆ ರಶ್ ಇತ್ತು. ಹಂಗೂ ಹಿಂಗೂ ಮಾಡಿ ಸೀಟ್ ಇಟ್ಕೊಂಡು ಕೂತ್ಕೊಂಡ್ವಿ. ಹಾರೋಹಳ್ಳಿ ಸ್ಟಾಪಲ್ಲೇ ಇಳ್ಕೊಂಡ್ವಿ. ಅಲ್ಲಿಂದಾನೂ ನಮಗೆ ಮರಳ್ವಾಡಿಗೆ ಬಸ್ ಸಿಗಲಿಲ್ಲ. ನಮಗಂತೂ ತುಂಬ ಲೇಟ್ ಆಗಿತ್ತು. ಅದಕ್ಕೆ ಆಟೋದಲ್ಲೇ ಹೋಗೋಣ ಅಂತ ಡಿಸೈಡ್ ಮಾಡಿದ್ವಿ. ಆಟೋ ರೈಡ್ನ ನಾವೆಲ್ಲರೂ ಎಂಜಾಯ್ ಮಾಡಿದ್ವಿ. ಯಾಕಂದರೆ ಆ ಬಿಸಿಲಲ್ಲಿ ಅಷ್ಟು ರಶ್ ಬಸ್ಸಲ್ಲಿ ಬಂದು ಎಲ್ಲರಿಗೂ ಫ್ರಸ್ಟ್ರೇಟ್ ಆಗಿತ್ತು. ಸೊ ಫೈನಲಿ ನಾವು ಡೆಸ್ಟಿನೇಷನ್ನ ರೀಚ್ ಆದ್ವಿ. ಇದು ನನ್ನ ಫ್ರೆಂಡ್ ಚೈತನ್ಯ ಅವರ ಮನೆ. ನಮ್ಮನ್ನು ವೆಲ್ಕಮ್ ಮಾಡೋಕ್ಕೆ 3 ಕೋತಿಗಳು ಕಾಯ್ತಾ ಇದ್ವು. ಅವಕ್ಕೂ ಒಂದು ಹಾಯ್ ಹೇಳಿ ಒಳಗಡೆ ಹೊರಟ್ವಿ. ಒಳಗಡೆ ಹೋಗಿದ ತಕ್ಷಣ ಎಷ್ಟು ರಿಲ್ಯಾಕ್ಸ್ ಫೀಲ್ ಆಯಿತು ಅಂದರೆ ಲೇಟ್ ಆಗಿದೆ ಅನ್ನೋದು ಮರೆತು ಆರಾಮಾಗಿ ರೆಸ್ಟ್ ಮಾಡಿದ್ವಿ. ಈ ಗ್ಯಾಪಲ್ಲೇ ಅವ್ರ ಮನೆಯನ್ನೆಲ್ಲ ಒಂದು ರೌಂಡ್ ಹಾಕ್ತಿರ್ಬೇಕಾದ್ರೆ ನಮ್ಮ ಕಣ್ಣಿಗೆ ಕಾಣಿಸಿದ್ದು ಈ ಡೈನಿಂಗ್ ಟೇಬಲ್. ಇದಂತೂ ನನಗೆ ತುಂಬ ಇಷ್ಟ ಆಯಿತು. ಯಾಕಂದರೆ ಇದನ್ನು ಮೈಸೂರು ದಸರಾ ಅಂಬಾರಿ ಥೀಮಲ್ಲಿ ಮಾಡಿರೋದು. ಇದೇ ಥರ ಡೈನಿಂಗ್ ಟೇಬಲ್ ಬೇಕು ಅಂತ ಆರ್ಡರ್ ಕೊಟ್ಟು ಹ್ಯಾಂಡ್ ಮೇಡ್ ಮಾಡಿಸಿರೋದಂತೆ. ಸೂಪರಾಗಿ ಮಾಡಿದ್ದಾರೆ. ಡೀಟೇಲಿಂಗ್ ಅಂತೂ ತುಂಬ ಚೆನ್ನಾಗಿತ್ತು. ಡೈನಿಂಗ್ ಟೇಬಲಲ್ಲೇ ಇಡೀ ದಸರಾ ವೈಭೋಗನ ತೋರಿಸಿದ್ದಾರೆ. ನೋಡಕ್ಕೆ 2 ಕಣ್ಣು ಸಾಲದು ಅಂತ ಅನ್ನಿಸ್ತಿತ್ತು. ಚೈತನ್ಯ ಅಂತೂ ತುಂಬ ಎಕ್ಸೈಟ್ ಆಗಿ ನಮಗೆಲ್ಲ ಎಕ್ಸ್ಪ್ಲೇನ್ ಮಾಡ್ತಾ ಇದ್ಲು. ಅವಳು ಇಲ್ಲಿಗೆ ಬಂದು ತುಂಬ ವರ್ಷ ಆಗಿತ್ತಂತೆ. ಅವಳ ಚೈಲ್ಡ್ಹುಡ್ ಮೆಮೊರೀಸ್ನ ಅವಳೆಷ್ಟು ಎಕ್ಸೈಟ್ಮೆಂಟಾಗಿ ಹೇಳ್ತಾ ಇದ್ಲು, ನಾವು ಅಷ್ಟೇ ಎಕ್ಸೈಟ್ಮೆಂಟ್ ಮತ್ತು ಖುಷಿಯಿಂದ ಅದನ್ನೆಲ್ಲ ಕೇಳ್ತಾ ಇದ್ವಿ. ಫಸ್ಟ್ ಡ್ರಾಯಿಂಗ್ ಫಸ್ಟ್ ತರ ಅನ್ಸೋದೇ ಇಲ್ಲ. ಪೆನ್ಸಿಲ್ದು ನನ್ನ ಫಸ್ಟ್ ಮೆಮೊರೀಸ್ ಅರ್ಪಿತಾ. ಏನ್ ಮಾಡ್ತಿದ್ದಾರೆ? ನೀವು ಚೇಷ್ಟೆ ಮಾಡಿ ಗೊತ್ತಿದೆ ಅವನೊಬ್ಬನೇ ಹುಡುಗ ನಂಗೆ ಮಾತಾಡ್ಸ್ತಾ ಇದ್ದಿದ್ದು. ನಾನು ಸುಮ್ಮನೆ ಬುಕ್ಕಲ್ಲಿ ಏನೋ ಗೀಸ್ತಾ ಇದ್ರೆ ಬಂದ್ ನೋಡ್ಬಿಟ್ಟು ಓ ಏನೋ ಗೀಸ್ತಾ ಇದೆಯಾ ಅನ್ನೋದು. ಇವರೆಲ್ಲ ಕಾಂಟ್ಯಾಕ್ಟ್ ಇದ್ದಾರಾ? ಯಾರು ಇಲ್ಲ. ಇನ್ಸ್ಟಾದಲ್ಲಿ ಇರಬೇಕು. ನಾವು 4 ಜನ ಪರ್ಫಾರ್ಮ್ ಮಾಡೋದು ಅಂತ ಅಂದ್ಕೊಂಡಿದ್ರಾ? ಇಲ್ಲ, ಇನ್ನೂ 2 ಬರೋರಿದ್ರು. ಅವ್ರಿಗಂತೂ ಕಾದು ಕಾದು ನಮಗೆ ಸಾಕಾಗೋಗಿತ್ತು. ಇವರೇ ನೋಡಿ ಕೊನೆಗೂ ಬಂದರು. ನಿನ್ನೆ ರಿಹರ್ಸಲ್ ಮುಗಿಸ್ಕೊಂಡು ಲೇಟಾಗಿ ಹೋಗಿ ಇವತ್ತು ಸಿಕ್ಕಾಪಟ್ಟೆ ಲೇಟಾಗಿ ಬಂದಿರೋ ನಮ್ಮ ನಮ್ರತ ನಿಕ್ಕಿತಾಗೆ ಏನು ಹೇಳಬೇಕು? ವೆಲ್ಕಮ್. ಮರಳ್ವಾಡಿ ಫೈನಲಿ ಎಸ್. ನಡೀರಿ ಮೇಲೆ. ನಮಗೆ ರೆಡಿ ಆಗೋಕ್ಕೆ ಬರೀ ಅರ್ಧ ಗಂಟೆ ಅಷ್ಟೇ ಟೈಮ್ ಇದ್ದಿದ್ದು. ಸೊ ಎಲ್ಲರೂ ಬೇಗ ಡ್ರೆಸ್ಅಪ್ ಆಗಿ ರೆಡಿ ಆಗ್ತಾ ಇದ್ದೀವಿ. ಆಲ್ರೆಡಿ ನಮಗೆ ಕಾಲ್ಸ್ ಮೇಲೆ ಕಾಲ್ಸ್ ಬರ್ತಾ ಇತ್ತು, ಇನ್ನು ಎಷ್ಟೊತ್ತು ರೆಡಿನಾ ಅಂತ. ನಾವು ಅರ್ಧ ಗಂಟೆ ಮುಂಚೆಯಿಂದನೂ ಇನ್ನು 5 ನಿಮಿಷ ಅಂತ ಹೇಳ್ಬಿಟ್ಟು ರೆಡಿ ಆಗ್ತಾನೆ ಇದ್ವಿ. ಸೊ ಸಮ್ ಗರ್ಲ್ಸ್ ಕ್ಯಾನ್ ರಿಲೇಟ್ ದಿಸ್. ಯಾರಿಗೆಲ್ಲ ಇದು ರಿಲೇಟ್ ಆಗುತ್ತೆ ಕಮೆಂಟ್ ಮಾಡಿ ಆಯ್ತಾ? ರಿಯಾಕ್ಷನ್ ನೋಡಿದ್ರೆ ಮೇಕಪ್ ಆರ್ಟಿಸ್ಟ್ ರಿಯಾಕ್ಷನ್ ನೋಡಿ ಅನ್ಪೇಡ್ ವರ್ಷನ್ ಆದ್ರೆ ಹೆಂಗಿರುತ್ತೆ? ಏನ್ ಹೇಳ್ತಾವ್ ನೋಡು. ಇಲ್ಲಿ ನಂಗೆ ಜಾಗ ಬಿಟ್ಟಿಲ್ಲ. ನೀನ್ ಇವಾಗ ಏನ್ ಮಾಡಿದ್ದು ನೋಡು. ನೀನ್ ಜಾಗ ಬೇಕಾಗಿತ್ತು. ಐಲೈನರ್ ಅಲ್ಲೇ ಇದೆ. ಇದೆಲ್ಲ ಪುಡಿ ಕೂದಲು. ಐ ಥಿಂಕ್ ಐ ಆಮ್ ರೆಡಿ. ಇಟ್ಸ್ ಓಕೆ. ಆಲ್ರೆಡಿ ಲೇಟ್ ಆಗಿದೆ. ಯಸ್, ಐ ಆಮ್ ಡನ್. ಫೈನಲಿ ಪ್ರೋಗ್ರಾಮ್ ನಡೀತಿರೋ ಜಾಗಕ್ಕೆ ನಾವೆಲ್ಲರೂ ರೀಚ್ ಆದ್ವಿ. ಅವ್ರು ನಮಗೋಸ್ಕರ ವೇಟ್ ಮಾಡ್ತಾಯಿದ್ರು. ತುಂಬ ಪ್ರೀತಿಯಿಂದ ನಮ್ಮನ್ನೆಲ್ಲರನ್ನೂ ವೆಲ್ಕಮ್ ಮಾಡಿದ್ರು. ನಮ್ಮೆಲ್ಲರಿಗೂ ತುಂಬ ಖುಷಿ ಆಯಿತು. ಕಾರ್ಯಕ್ರಮಕ್ಕೆ ಈಗ ತಾನೇ ಆಗಮಿಸಿರುವಂತಹ ಸ್ವಸ್ಥ ರಂಗತಂಡದ ಅರ್ಪಿತರವರಿಗೆ ವೇದಿಕೆಯ ಪರವಾಗಿ ಹಾಗೂ ಎಲ್ಲ ಸಂಘದ ಸದಸ್ಯರ ಪರವಾಗಿ ಸ್ವಾಗತವನ್ನು ಕೋರುತ್ತಿದ್ದೇನೆ. ಹಾಗೆ ಸ್ಟ್ರೀಟ್ ಪ್ಲೇನು ಸ್ಟಾರ್ಟ್ ಮಾಡಿದ್ವಿ. ಈ ಪ್ಲೇ ಬೇಸಿಕಲಿ ವಿಮೆನ್ಸ್ ಎಂಪವರ್ಮೆಂಟ್ ಬಗ್ಗೆ ಇದ್ದಿದ್ದು. ಇದೇ ಪ್ಲೇನ ಲಾಸ್ಟ್ ಇಯರು ನಾವು MG ರೋಡಲ್ಲಿ ಪರ್ಫಾರ್ಮ್ ಮಾಡಿದ್ವಿ. ಈ ವರ್ಷ ಪರ್ಫಾರ್ಮ್ ಮಾಡೋಕ್ಕೂ ನಮ್ಗೆಲ್ಲರಿಗೂ ತುಂಬ ಖುಷಿ ಇತ್ತು.
ಆದರೆ ರಿಹರ್ಸಲ್ ಮಾಡೋಕ್ಕೆ ಮಾತ್ರ ಕಮ್ಮಿ ಟೈಮ್ ಇತ್ತು. ಆದರೂ ನಾವು ಡೈಲಿ ಕಾಲ್ಸ್ ತೊಗೊಂಡು ಪ್ರಿಪೇರ್ ಆಗಿ ಪರ್ಫಾರ್ಮ್ ಮಾಡ್ತಾ ಇದ್ದೀವಿ. ಪರ್ಫಾರ್ಮೆನ್ಸ್ ಅಂತೂ ತುಂಬ ಚೆನ್ನಾಗಾಯಿತು. ಅಲ್ಲಿರೋರೆಲ್ಲ ತುಂಬ ಚೆನ್ನಾಗಿ ಮಾಡಿದ್ರಿ ಅಂತ ಹೇಳಿದ್ರು. ನಮ್ಗಳಿಗಂತೂ ತುಂಬ ಅಂದರೆ ತುಂಬ ಖುಷಿಯಾಯಿತು. ಅವ್ರ ಕಡೆಯಿಂದ ನಮಗೊಂದು ಗಿಫ್ಟ್ ಕೊಟ್ಟರು. ಅದಾದ್ಮೇಲೆ ಸ್ವಲ್ಪ ಟೈಮ್ ಇತ್ತು, ಸೊ ಚಿಲ್ ಮಾಡ್ಕೊಂಡು ಕೂತಿದ್ವಿ. ಇಲ್ಲ ಈ ಫ್ಲವರ್ ಗರ್ಲ್ಸ್ ಗಿವ್ ದ ರಿವ್ಯೂ. ಹೇಗಿತ್ತು? Guys, you missed it. Yes, you definitely missed it. ಏಯ್ ಡೈರೆಕ್ಟರ್ ಕೇಳಿದ್ರು ತಾನೆ. ಅವ್ರು ಬಂದಿಲ್ಲ ಅಂತ ನಾವೇ ಫಸ್ಟ್ ಹೇಳಿದ್ವಿ. ಅವರು ಬಂದಿಲ್ಲ, ಬೇರೆ ಹುಡುಗರು ಅನ್ನೋರು ಯಾರು ಇಲ್ಲ, ನಾವೇ ಇರೋದು. ಸ್ಪಷ್ಟ ತಂಡದಿಂದ You missed it. ಇವ್ರಿಗೆಲ್ಲ ಸ್ವಲ್ಪ ಕಾಲು ಎಳೆದು ಆಮೇಲೆ ಈ ಸ್ವೀಟ್ ರಿವ್ಯೂನ ಕೇಳಿಸ್ಕೊಂಡ್ವಿ. ನಾವೆಲ್ಲ ನಾಟಕ ಮಾಡ್ತಾ ಇದ್ರು, ಎಕ್ಸ್ಪ್ರೆಷನ್ಸ್ ಚೇಂಜ್ ಮಾಡ್ಕೊಳಕ್ ಬರಲ್ಲ ನಮಗೆ. ಇರೋಂಗೆ ಹೇಳ್ಕೊಂಡು ಹೋಗ್ತಾ ಇರ್ತೀವಿ. ನಾರ್ಮಲ್ ಹೆಂಗಿರ್ತೀವಿ ಅದೇ ಫೇಸ್ ಅಲ್ಲಿ ಹೇಳ್ತಾ ಇರ್ತೀವಿ. ಇವರು ಯಾವ ರೀತಿ ಒಳ್ಳೊಳ್ಳೆ ನಾಟಕಗಳು ಮಾಡಿಸ್ತಾರೆ. ಇನ್ನೂ ತುಂಬಾ ಚೆನ್ನಾಗಿರುತ್ತೆ ಇದು ಹಳೆ ಒಳ್ಳೆ ಸಾಹಿತ್ಯಗಳದ್ದು. ಈ ಸ್ವೀಟ್ ರಿವ್ಯೂಸ್ನ ಕೇಳಿಸ್ಕೊಂಡು ಊಟ ಮಾಡಿಕೊಂಡು ಮನೆ ಕಡೆ ಹೊರಟ್ವಿ. ಬಿಸಿಲಲ್ಲಿ ಟ್ಯಾನ್ ಆಗಿ ಬಿಡಬೇಕು ಅಂತ ಇದು ನಮ್ಮ ಪ್ಲಾನ್. ಪರ್ಫಾರ್ಮೆನ್ಸ್ ಅಂತೂ ಸಖತ್ತಾಗಾಯ್ತು. ಚಿಂದಿ ಉಡಾಯಿಸಿದ್ವಿ ಎಲ್ಲರೂ ಸೇರಿಕೊಂಡು. ಇವಾಗ ಬೆಂಗಳೂರಿಗೆ ಹೋಗ್ಬೇಕು. ಮತ್ತೆ ನಮಗೆ ಸಂಜೆ ರಿಹರ್ಸಲ್ಸ್ ಇದೆ. ಇದಂತೂ ಸಖತ್ತಾಗಿ ಧೂಳು ಧಮಾಕ ಮಾಡಾಕಿದ್ದೀವಿ. ಹೋಗ್ಬಿಟ್ಟು ಸಿಕ್ಕಾಪಟ್ಟೆ ಟಯರ್ಡ್ ಆಗ್ತಿದೆ. ರಿಹರ್ಸಲ್ ಹೆಂಗೆ ಅಟೆಂಡ್ ಮಾಡ್ತೀವೋ ಏನೋ ಗೊತ್ತಿಲ್ಲ. ಇಷ್ಟು ಟಯರ್ಡ್ ಆಗಿದ್ರು ನಾವು ಗಿಫ್ಟ್ ಏನು ಕೊಟ್ಟಿದ್ದಾರೆ ಅಂತ ನೋಡೋದನ್ನ ಮಾತ್ರ ಮರಿಲಿಲ್ಲ. ಎಲ್ಲ ಡೀಸೆಂಟಾಗಿ ತೆಗೆಯೋಷ್ಟು ಪೇಷನ್ಸ್ ಇಲ್ಲ, ಬಟ್ ಅಂದರೂ ಸ್ವಲ್ಪ ಡೀಸೆಂಟಾಗಿ ತೆಗೆಯೋಕ್ಕೆ ಟ್ರೈ ಮಾಡ್ತೀನಿ. ಏನು ಕೊಟ್ಟಿರ್ಬೋದು ಅಂತ ಕ್ಯೂರಿಯಾಸಿಟಿ ಇದೆ ನನಗೂ. ಒಂದು ಫೋಟೋ ಫ್ರೇಮ್ ಮೇ ಬಿ ಯಾವ್ದಿರ್ಬೋದು? ರಾಧಾಕೃಷ್ಣನ, ಗಣೇಶ ಇರ್ಬೋದು. ನಾನು ಗಣೇಶ ಅಂತ ಅನ್ನಿಸ್ತಿದೆ. ಗಣೇಶ ಸಖತ್ತಾಗಿದೆ. ಇದರಲ್ಲಿ ಇಡೋಣ ಸ್ಪಷ್ಟ. ಗಿಫ್ಟ್ ಅನ್ಪ್ಯಾಕ್ ಮಾಡಿ ನಾವು ಬೆಂಗಳೂರಿಗೆ ಹೋಗೋಕ್ಕೆ ಫ್ರೆಶ್ ಅಪ್ ಆದ್ವಿ. ಇದ್ರಲ್ಲಿ ಇಡಿಸ್ಬೇಕಂದ್ರೆ ಅಲ್ಲ ಇಬ್ರು ನೆಟ್ಟಿಗೆ ನಿಂತ್ಕೋಬೋದಲ್ಲ, ಇಬ್ರು ಬೆಂಗಳೂರಿಗೆ ಹೋಗೋಣ ಅಂತಾನೆ ಹೊರಟಿದ್ವಿ. ಆದರೆ ಚೈತನ್ಯನ್ ಫ್ರೆಂಡು ಅವ್ರ ತೋಟಕ್ಕೆ ಇನ್ವೈಟ್ ಮಾಡಿದ್ರು. ಅಲ್ಲಿಗೊಂದು ವಿಸಿಟ್ ಹಾಕ್ಬಿಟ್ಟು ಹೋಗೋಣ ಅಂತ ಹೋದ್ವಿ. ತೋಟನೆಲ್ಲ ಒಂದು ರೌಂಡ್ ಹಾಕ್ಕೊಂಡು ಚಿಲ್ ಮಾಡ್ಕೊಂಡು ಕೂತಿದ್ವಿ. ಅವರು ನಮಗೆ ಎಳ್ನೀರು ಆಫರ್ ಮಾಡಿದ್ರು. ಈ ಬಿಸಿಲಲ್ಲಿ ಎಳ್ನೀರು ಕುಡಿತೀರಾ ಅಂತ ಕೇಳಿದ್ರೆ ಎಲ್ಲಾದರೂ ಇಲ್ಲ ಅಂತ ಹೇಳೋಕ್ಕಾಗತ್ತಾ? ಸೊ ಅವರು ನಮಗೋಸ್ಕರ ಮರ ಹತ್ತಿ ಎಳ್ನೀರು ಕಿತ್ಕೊಟ್ರು. ಎಳ್ನೀರು ಹೆಂಗಿತ್ತು ಅಂತ ಇವರೇ ಹೇಳ್ತಾರೆ ನೋಡಿ. ನೋಡಿ ಕುಡಿಯಕ್ಕೆ ಹೆಂಗಿದೆ? ಎಳ್ನೀರೆಲ್ಲ ಕುಡಿದು ಸ್ವಲ್ಪ ಹೊತ್ತು ತೋಟದಲ್ಲೇ ಟೈಮ್ ಸ್ಪೆಂಡ್ ಮಾಡಿದ್ವಿ. ಇವರೆಲ್ಲ ಕಾಯಿ ತಿನ್ನಕ್ಕೆ ವೇಟ್ ಮಾಡ್ತಾ ಇದ್ದಾರೆ. ಕಾಯೆಲ್ಲ ತಿನ್ಕೊಂಡು ಅವರಿಗೆಲ್ಲ ಟಾಟಾ ಬಾಯ್ ಬಾಯ್ ಹೇಳ್ತಾ ನಾವು ಬೆಂಗಳೂರು ಕಡೆ ಹೊರಟ್ವಿ. ತುಂಬ ಹೊತ್ತು ವೇಟ್ ಮಾಡಾದ್ಮೇಲೆ ನಮಗೆ ಬಸ್ ಸಿಕ್ತು. ಎಲ್ಲರೂ ಎಷ್ಟು ಟಯರ್ಡ್ ಆಗಿದ್ರು ಅಂದರೆ ಬಸ್ 10 ನಿಮಿಷಕ್ಕೆ ಎಲ್ಲರೂ ಹೆಂಗೆ ಮಲ್ಕೊಂಡಿದ್ದಾರೆ ನೀವೇ ನೋಡಿ. ನಂಗೆ ಗೊತ್ತು ಇದನ್ನು ನೋಡಾದ್ಮೇಲೆ ಎಲ್ಲರೂ ಒಂದು ರೌಂಡ್ ನಂಗೆ ಕ್ಲಾಸ್ ತೊಗೊತಾರೆ. ಇದನ್ನು ರೆಕಾರ್ಡ್ ಮಾಡಿರೋದು ಯಾರಿಗೂ ಗೊತ್ತಿಲ್ಲ, ಬಟ್ ಇಟ್ಸ್ ಓಕೆ. ಇಲ್ಲಿಂದ ಡೈರೆಕ್ಟ್ ನಮ್ಮ ರಿಹರ್ಸಲ್ ಪ್ಲೇಸಿಗೆ ಹೋದ್ವಿ. ರಿಹರ್ಸಲ್ ಮುಗಿಸ್ಕೊಂಡು ನಮ್ಮ ಮನೆ ಕಡೆ ಹೊರಟ್ವಿ. ಸೊ ಇದಾಗಿತ್ತು ನನ್ನ ಇವತ್ತಿನ ವಿಡಿಯೋ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಆಗಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್.